ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರು ಭಗವಾನರು ಜೂನ್ 1ಕ್ಕೆ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಮೀನ ರಾಶಿಯವರಿಗೆ ಗುರುಬಲ ಇದೆಯಾ ಇಲ್ವಾ, ಏನೆಲ್ಲ ಸಲಹೆಗಳನ್ನು ಈ ರಾಶಿಯವರಿಗೆ ತಿಳಿಸ್ಬೇಕು ಅಥವಾ ಪರಿಹಾರಗಳನ್ನು ಏನು ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೀನ ರಾಶಿಯವರಿಗೆ 1/6/2026ರಿಂದ 31/10/2026ರವರೆಗೆ ಗುರು ಕಟಕ ರಾಶಿಯಲ್ಲಿ ಇರೋದ್ರಿಂದ ಈ ರಾಶಿಯವರಿಗೆ ಗುರುಬಲ ಇರ್ತದೆ. ಇನ್ನು 31/10/2026ರಿಂದ 24/1/2027ರವರೆಗೆ ಗುರು ಸಿಂಹ ರಾಶಿಯಲ್ಲಿದ್ದಾಗ ಈ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈ ಗುರುಬಲ ಇರುವ ಕಾರಣ ಈ ರಾಶಿಯವರಿಗೆ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗ್ತವೆ. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಹೊಸ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಮಯ ಚೆನ್ನಾಗಿರ್ತದೆ. ಮನೆ ಕಟ್ತಕ್ಕಂಥದ್ದಾಗಿರ್ಬೋದು, ಗೃಹ ಪ್ರವೇಶ ಕಾರ್ಯಕ್ರಮ ಅಥವಾ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಹೊಸ ರೀತಿಯ ಏನೇ ನೀವು ವ್ಯವಹಾರಗಳನ್ನು ಮಾಡಬೇಕಾದ್ರೆ ಸಮಯ, ದಿನ, ಮುಹೂರ್ತಗಳನ್ನು ನೋಡಿ ಪ್ರಾರಂಭ ಮಾಡೋದು ಬಹಳ ಉತ್ತಮ. ಇದುವರೆಗೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ. ಈಗ ಶುರುವಾಗಿರ್ತಕ್ಕಂಥ ಶುಭ ಸಮಯವನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಸದ್ವಿನಿಯೋಗ ಪಡಿಸಿಕೊಳ್ಳಿ. ಆದರೆ ನಿಮ್ಮ ರಾಶಿಯಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಈ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಡೇ ಹೋದರೆ ನಿಮಗೆ ಯಾವುದೇ ಫಲಾಫಲಗಳು ಸಿಗೋದಿಲ್ಲ. ಏನು ಮಾಡಬೇಕು? 7ನೇ ಶನಿ ನಡೀತಾ ಇದೆ, ನಿಮ್ಮ ರಾಶಿಯಲ್ಲೇ ಸ್ಥಿತರಾಗಿದ್ದಾರೆ. ಹಾಗಿದ್ರೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರ ಏನು ಅಂತ ನೋಡೋದಾದರೆ, ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ದೀಪ ಹಚ್ಚಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆ ದಾನ ಕೊಡಿ. ಎಳ್ಳು ಬೆಲ್ಲದ ಸಿಹಿಯನ್ನು ಅಲ್ಲಿರೋ ಭಕ್ತಾದಿಗಳಿಗೆ ಹಂಚೋದ್ರಿಂದಲೂ ಶುಭ ಆಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭಗಳಲ್ಲಿ ದೇವಸ್ಥಾನಕ್ಕೆ 8 ಸುತ್ತು ಪ್ರದಕ್ಷಿಣೆ ಹಾಕಿ, ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಓಂ ಶಂ ಶನೀಶ್ವರಾಯ ನಮಃ ಈ ಮೂಲ ಮಂತ್ರವನ್ನು ಜಪಿಸೋದು ಒಳ್ಳೆಯದು. ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದಂಥ ಒಂದು ಸಂದರ್ಭದಲ್ಲಿ ನಿಂತುಕೊಂಡೇ ಪೂಜೆ ಮಾಡಿಸಿ. ಹಾಗೆ ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಶ್ರದ್ಧಾಭಕ್ತಿಯಿಂದ ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ. ಅನಂತರ ದೇವಸ್ಥಾನದಿಂದ ಹೊರಗಡೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ದೇವರಿಗೆ ಬೆನ್ನು ಮಾಡಿ ವಾಪಸ್ ಬರಬಾರ್ದು. ಆದಷ್ಟು ಎಚ್ಚರಿಕೆಯಿಂದ ಬಂದು ಆ ದೇವಸ್ಥಾನದಿಂದ ಹೊರಗಡೆ ಬಂದಾದ ನಂತರ ನಿಮಗೆ ಅದೇ ದಿನ ಆಂಜನೇಯನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಹಾಕಾಳಿ ದೇವಸ್ಥಾನ, ಗಣಪತಿ ದೇವರ ದೇವಸ್ಥಾನಗಳಲ್ಲಿ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ. ಆಂಜನೇಯನ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆ, ತುಳಸಿ ಪತ್ರೆಯನ್ನು ಅರ್ಪಿಸಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು 8 ಸಲ ದಿನನಿತ್ಯ ಹನುಮಾನ್ ಚಾಲೀಸ್ ಓದೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ, ಪಾಸಿಟಿವಿಟಿ ಜಾಸ್ತಿ ಆಗ್ತದೆ. ಶನಿವಾರಗಳಂದು ಕಪ್ಪು ನೀಲಿ ವಸ್ತ್ರಗಳ ಧಾರಣೆ ಬೇಡ. ಹೊಸ ವ್ಯಾಪಾರ ವ್ಯವಹಾರಗಳ ಮಾತುಕತೆ ಬೇಡ. ಕಟ್ಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ. ನಾನ್ ವೆಜ್ ತಿನ್ನಬೇಡಿ. ಡ್ರಿಂಕಿಂಗ್ ಎಲ್ಲ ಮಾಡಬೇಡಿ. ಸಂಜೆಯ ಸಮಯ ಪ್ರಯಾಣ ಮಾಡೋ ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಒಳ್ಳೆಯದು. ನಿಮಗೆ ಗುರುಬಲ ಬಂತು ಅಂತ ಖುಷಿ ಪಡೋದಕ್ಕಿಂತ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಶನಿ ಭಗವಾನರನ್ನು ಸಂತೃಪ್ತಿಪಡಿಸಿ ಅವರಿಗೆ ಸಂಬಂಧಿಸಿದ ಶಾಂತಿ ಪರಿಹಾರಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಬೋದು ಅತಿ ಮುಖ್ಯ. ಅವರು
ನಿಮಗೆ ವರ ಕೊಟ್ಟರೆ ಮಾತ್ರ ಗುರುವಿನ ಫಲಾಫಲಗಳು ಸಿಗ್ತದೆ. ಇಲ್ಲ ಅವರು ತಡೆದ್ರೆ 8 ಗ್ರಹಗಳು ಕೊಡ್ತಕ್ಕಂಥ ಪಾಸಿಟಿವ್ ಫಲವನ್ನು ಒಬ್ಬರೇ ತಡಿತಾರೆ. ಆದ್ದರಿಂದ ತಪ್ಪದೆ ಶನಿ ಭಗವಾನರ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಸಾಧ್ಯ ಆದರೆ ದಿನನಿತ್ಯ ಓಂ ನಮಃ ಶಿವಾಯ ನಿಯಮ ಇಲ್ಲ ಜಪ ಮಾಡೋದು ಸಹ ಉತ್ತಮ. ಇನ್ನು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಅಶಕ್ತರೋ ವೃದ್ಧರೋ ಅಸಹಾಯಕರೋ ಯಾರಾದರೂ ಕಂಡು ಬಂದರೆ ನಿಮ್ಮ ಕೈಲಾದಂಥ ಸಹಾಯ ಮಾಡೋದು ಭಾಳ ಉತ್ತಮ. ಹಾಗೆ ಸ್ವಲ್ಪ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ನಿಮಗೆ ಯಾರಾದರೂ ಹಣ ಕೊಡ್ತೀನಿ ಅಂತ ಹೇಳಿದರೆ ಅಥವಾ ಏನಾದರೂ ನೀವು ಯಾರಿಗಾರ ಕೊಡಬೇಕು ಅನ್ನೋ ಸಂಭವ ಬಂದರೆ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.